ಗೌರಿಬಿದನೂರು ರಾಗಿ ಖರೀದಿ ಕೇಂದ್ರದಲ್ಲಿ ರೈತರಿಗೆ ವಂಚನೆ, ಅಧಿಕಾರಿಗಳು ಹಾಗೂ ದಲ್ಲಾಳಿಗಳ ಶಾಮೀಲು ಆರೋಪ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಎಪಿಎಂಸಿ ಆವರಣದಲ್ಲಿರುವ ರಾಗಿ ಖರೀದಿ ಕೇಂದ್ರವು ಭ್ರಷ್ಟಾಚಾರದ ಅಡ್ಡೆಯಾಗಿ ಮಾರ್ಪಟ್ಟಿದೆ ಎಂದು ಸ್ಥಳೀಯ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಬೆಂಬಲ ಬೆಲೆ ಯೋಜನೆಯಡಿ ರೈತರಿಂದ ರಾಗಿ ಖರೀದಿಸುವ ಪ್ರಕ್ರಿಯೆಯಲ್ಲಿ ಅಧಿಕಾರಿಗಳು ದಲ್ಲಾಳಿಗಳೊಂದಿಗೆ ಕೈಜೋಡಿಸಿ ಅನ್ನದಾತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ರೈತರು ತರುತ್ತಿರುವ ಉತ್ತಮ ಗುಣಮಟ್ಟದ ರಾಗಿಯನ್ನ ಒಣಗಿಲ್ಲ ಅಥವಾ ಕಲಬೆರಕೆ ಇದೆ ಎಂಬ ನೆಪವೊಡ್ಡಿ ತಿರಸ್ಕರಿಸಲಾಗುತ್ತಿದೆ. ಆದರೆ ಇದೇ ವೇಳೆ ದಲ್ಲಾಳಿಗಳು ಮತ್ತು ಪ್ರಭಾವಿ ವ್ಯಕ್ತಿಗಳು ತರುವ ಕಲಬೆರಕೆ ರಾಗಿಯನ್ನ ಯಾವುದೇ ಅಡೆತಡೆ ಇಲ್ಲದೆ ಖರೀದಿಸಲಾಗುತ್ತಿದೆ. ರೈತ ವೆಂಕಟರಾಜು ಎಂಬುವವರು ತಮ್ಮ ಅಳಲನ್ನ ತೋಡಿಕೊಂಡಿದ್ದು, ಕಳೆದ 19ರಂದು ನಾನು 43 ಮೂಟೆ ರಾಗಿಯನ್ನ ತಂದಿದ್ದೆ. ಹೊರಗಡೆ ತೂಕ ಮಾಡಿಸಿ ತಂದಿದ್ದರೂ ಸಹ ಇಲ್ಲಿನ ಸಿದ್ದೇಶ್ ಎಂಬ ಹೊರಗುತ್ತಿಗೆ ನೌಕರ ರಾಗಿ ಒಣಗಿಲ್ಲ ಎಂದು ಹೇಳಿ ಅಡ್ಡಪಡಿಸಿದ್ದಾರೆ. ಅಂತಿಮವಾಗಿ 3,000 ರೂಪಾಯಿ ಲಂಚ ಪಡೆದ ನಂತರವಷ್ಟೇ ರಾಗಿ ಖರೀದಿಸಲಾಯಿತು ಎಂದು ಅಧಿಕಾರಿಗಳ ಲಂಚಗುಳಿತನವನ್ನ ಬಯಲಿಗೆಳೆದಿದ್ದಾರೆ. ಜಿಲ್ಲಾ ಜಂಟಿ ನಿರ್ದೇಶಕರ ಭೇಟಿ, ರೈತರ ಪ್ರತಿಭಟನೆ ಮತ್ತು ಆಕ್ರೋಶದ ಹಿನ್ನೆಲೆಯಲ್ಲಿ ಜಿಲ್ಲಾ ಜಂಟಿ ನಿರ್ದೇಶಕರಾದ ನಾಗರಾಜ್ ಹೊಸಮನೆ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ರೈತರ ದೂರುಗಳನ್ನ ಆಲಿಸಿದ ಅವರು ಖರೀದಿ ಪ್ರಕ್ರಿಯೆಯನ್ನ ಸರಿಯಾಗಿ ಪರಿಶೀಲಿಸಿ ಪ್ರತಿಯೊಬ್ಬ ಅರ್ಹ ರೈತನಿಗೂ ಬೆಂಬಲ ಬೆಲೆ ಸಿಗುವಂತೆ ನೋಡಿಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಒಂದು ವೇಳೆ ರೈತರಿಗೆ ಅನ್ಯಾಯವಾದರೆ ಅಥವಾ ಲಂಚ ಪಡೆಯುವ ಪ್ರಕರಣಗಳು ಕಂಡುಬಂದರೆ ಸಂಬಂಧಪಟ್ಟವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದ್ದಾರೆ. ವೇರ್ಹೌಸ್ ಅವರು ಸರ್, ವೇರ್ಹೌಸ್ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ಈಗ ಅವರು ವೇರ್ಹೌಸ್ ಅವರು ಯಾರಿದ್ದಾರೆ ಅವರು ಔಟ್ಸೋರ್ಸ್ ಅಂತ ಅವ್ರು ರಿಮೂವ್ ಆಗಿದ್ದಾರೆ. ಆಲ್ರೆಡಿ ಕೆಲಸದಿಂದ ತೆಗೆದಾಕ್ಬಿಟ್ಟಿದ್ದಾರೆ. ಕೃಷ್ಣಮೂರ್ತಿ ಅಂತ ಇಲ್ಲಿ ವೇರ್ಹೌಸ್ ಮ್ಯಾನೇಜರ್ ಇನ್ಚಾರ್ಜು, ಅವ್ರ ಅಂಡರ್ ಕೆಲಸ ಮಾಡೋ ಯಾರೋ ಔಟ್ಸೋರ್ಸ್ ಎಂಪ್ಲಾಯಿ, ಅವ್ರನ್ನ ಈಗ ರಿಮೂವ್ ಮಾಡಿಬಿಟ್ಟಿದ್ದಾರೆ ಕೆಲಸದಿಂದ. ಔಟ್ಸೋರ್ಸ್ ಹುಡುಗ ಸರ್ ರಿಮೂವ್ ಮಾಡಿಬಿಟ್ಟು ಓಕೆ. ಇವಾಗ ರೈತರು ಫೋನ್ ಪೇ ಮಾಡಿದಾರಲ್ಲ, ಅವ್ರ ಕತೆ ಏನು ಸರ್? ಕ್ರಮ ಏನು, ಅವ್ರ ಕತೆ ಏನು? ಅವ್ರೇನೋ ರಿಮೂವ್ ಮಾಡಿಬಿಟ್ಟಿದ್ರೆ ನೀವು ನಾವು ಲೆಟರ್ ಬರ್ದಿದ್ದೀವಿ ಅವ್ರಿಗೆ. ಅವ್ರು ಸ್ಪಷ್ಟೀಕರಣ ಕೊಡಲಿ. ಅವ್ರು ಏನು ಆ್ಯಕ್ಷನ್ ಅದ್ರ ಮೇಲೆ ನಾವು ವರದಿ ಕೊಡ್ತೀವಿ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಿಗೆ. ಅವ್ರ ಮೇಲೆ ಆ್ಯಕ್ಷನ್, ಇಲ್ಲಿಗಲ್ ಆ್ಯಕ್ಷನ್ ಇನಿಷಿಯೇಟ್ ಮಾಡೋದಕ್ಕೆ ನಾವೆಲ್ಲ ಲೆಟರ್ ಬರ್ದಿದ್ದೀವಿ. ಈಗ ಅದನ್ನು ನಾನು ಆಲ್ರೆಡಿ ರಿಪೋರ್ಟು ಮಾಡಿದ್ದೀನಿ ನಮ್ಮ MD ಅವರು. ಸರ್ ಇವಾಗ ಹಾಕಿರೋರು ಫೋನ್ ಪೇ ರೈತರ ಕತೆ ಏನು ಸರ್? ಅವ್ರು ದುಡ್ಡು ಹಾಕವ್ರೆ ಮತ್ತೆ ವಾಪಸ್ ಕೊಡ್ತೀವಿ ಅವ್ರು ಮತ್ತೆ? ಅಲ್ಲಲ್ಲ, ಅದನ್ನು ವಾಪಸ್ ಕೊಡ್ತೀವಿ. ಮತ್ತೆ ಅದ್ರ ಮೇಲೆ ಏನಿದೆ ಲೀಗಲ್ ಆಕ್ಷನ್ ಮಾಡಕ್ಕೆ ನಾವು ಸರ್ಕಾರದಿಂದ ಊಟದ ವ್ಯವಸ್ಥೆ ಇದೆ ಅಂತ ತಾವೇ ಹೇಳಿದ್ರು ಒಳಗಡೆ. ಅಲ್ಲ, ಊಟದ ವ್ಯವಸ್ಥೆ ಏನಿಲ್ಲ ಅಂತ ನಾನು ಈಗ ಕೇಳ್ಬೋದು. ಒಂದು ನಿಮಿಷ ಸರ್. ಏನು ಸರ್ ಭೇಟಿ ಕೊಟ್ಟಿದ್ದೀವಿ ಇವತ್ತು? ರಾಗಿನಲ್ಲಿ ಅಕ್ಕಿ ಮತ್ತು ಕಲ್ಲು ಮಣ್ಣು ಸೇರಿದೆ, ಅದು ನೋಡಿ ಅಂತ ಅಂದ್ಬಿಟ್ಟು ಜಿಲ್ಲಾಧಿಕಾರಿಗಳು ನಿರ್ದೇಶನ ಸೂಚನೆ ಕೊಟ್ಟಿದ್ದರು. ಅದರ ಪ್ರಕಾರ ನಾವು ಮತ್ತು KFCC ಬಂದು ನೋಡಿದ್ವಿ. ರಾಗಿನಲ್ಲಿ ಅಕ್ಕಿ ಮಿಕ್ಸ್ ಆಗಿದೆ, ನಾವು ನೋಡಿದ್ವಿ. ಅದನ್ನು ಜಲ್ದಿ ಹಿಡಿದು ತೊಗೊಳ್ಳಿ ಅಂತ ಹೇಳಿದ್ವಿ. ಮತ್ತು ಇನ್ನು ಮುಂದೆ ಈ ಥರದ್ದು ಯಾವುದು ತೊಗೊಳ್ಬೇಡಿ, ಸ್ಟಿಕ್ಕಾಗಿ ಚೆನ್ನಾಗಿರೋದು ಮಾತ್ರ ಇದ್ದರೆ ತೊಗೊಳ್ಳಿ, ಇಲ್ಲಾಂದರೆ ರಿಜೆಕ್ಟ್ ಮಾಡಿ ಅಂತ ಅಂದ್ಬಿಟ್ಟು ಅವ್ರು ಯಾರು ಇಲ್ಲ ಗ್ರೇಡರ್ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಸೂಚನೆ ಕೊಟ್ಟಿದ್ವಿ. ಇನ್ನು ಮುಂದೆ ಈ ಥರದ್ದು ಆಗಿದ್ದಂಗೆ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಮ್ಮ KFCC ಸೆಕ್ಷನ್ ಕೊಟ್ಟಿದ್ದಾರೆ. ಈಗ ರೈತರು ಮತ್ತೆ ಏನೋ ಅವ್ಯವಹಾರಗಳಾಗ್ತಾ ಇದೆ, ಮತ್ತು ಇದರ ವೇ ಬ್ರಿಡ್ಜಲ್ಲಿ ಇಷ್ಟ ವಸೂಲಿ ಮಾಡ್ತಿದ್ದಾರೆ, ಮತ್ತು ಯಾರೋ ಬ್ರೋಕರ್ಗಳನ್ನ ಮೊದಲೇ ಆದ್ಯತೆ ಕೊಡ್ತಾರೆ ರೈತರಿಗೆ. ಏನು ಫ್ರೂಟ್ ಐಡಿನಲ್ಲಿ ರಿಜಿಸ್ಟ್ರೇಷನ್ ಆಗಿರ್ತದೆ, ಅವರೇ ಬರಬೇಕು, ಅವರೇ ಬಂದು ಇಲ್ಲಿ ರಾಗಿ ಖರೀದಿಗೆ ಬಂದು ಅವರೇ ಕೊಡಬೇಕು. ಆ ಥರದ್ದು ಬೇರೆದಕ್ಕೆ ಯಾರು ಇಲ್ಲಿ ಬಂದು ಅವಕಾಶ ಇಲ್ಲ. ಅದು ಆ ಥರದ್ದು ಯಾವುದು ಕೂಡ ಇದ್ದಪ್ಪ ಅಂತಂದಪ್ಪ ಅಂದರೆ ಅದು ರಿಜಿಸ್ಟ್ರೇಷನ್ ಕೂಡ ಫ್ರೂಟ್ ಐಡಿನಲ್ಲಿ ಯಾರ್ದು ರಿಜಿಸ್ಟ್ರೇಷನ್ ಆಗಿರ್ತಾರೆ ಅವರೇ ಬಂದು ಇಲ್ಲಿ ರಾಗಿ ಕೊಡಬೇಕು. ಆ ಥರದ್ದು ಯಾವುದು ಕೂಡ ಆ ಥರದ್ದು ತಗೋಬೇಡಿ. ಆ ಥರ ಇದ್ದಪ್ಪ ಅಂತಂದರೆ ಅದನ್ನು ವಾಪಸ್ ಕಳಿಸಿ ಅಂತ ನಾವು ಹೇಳಿದ್ದೀವಿ ಅವರಿಗೆ. ಅವರು ಅದನ್ನು ಮಾಡ್ತಾರೆ. ಏನು ಕ್ರಮ ಕೈಗೊಳ್ತಾರೆ ಸರ್ ಈಗ ಸಂಬಂಧಪಟ್ಟಂಥ ಅಧಿಕಾರಿಗೆ ಇಲ್ಲಿರುವಂಥ? ಇಲ್ಲ, ಅವರು ಗ್ರೇಡರ್ನ ರಿಮೂವ್ ಮಾಡ್ತೀನಿ ಅಂತಂತ ಹೇಳಿದ್ದಾರೆ. ಅವರು ಡಿಸ್ಟ್ರಿಕ್ಟ್ ಮ್ಯಾನೇಜರ್ KFCC ಅವರು ರಿಮೂವ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಯಾರೋ ಕುಡ್ಕೊಂತಾರೆ.